ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ಬರೀ ಇವತ್ತ ಮಧ್ಯಾಹ್ನದಿಂದ ಲಾಗ ಶುರು ಮಾಡ. ನನಗೆ ಹರ್ಯಾಂದ ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ತಲೆ ಭಾಳ ನುಸಾತಿತ್ತ. ಅದಕ್ಕಾಗಿ ಮುಂಜಾನೆಯಿಂದ ಮಾಡ್ಬೇಕಂತ ಅನ್ಕೊಳತೀನಿ, ಬಟ್ ಆಗಿರಲಿಲ್ಲ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತನ. ಯಾಕಂತಂದ್ರೆ 2 ದಿನದಿಂದ ನಂಗೆ ಸ್ವಲ್ಪ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಆಗತ್ತಿತ್ತ. ಹಾಗಾಗಿ ಏನು ತಿಂದರು ಏನು ಮಾಡಿದ್ರು ಅದೆಲ್ಲ ಡೈಜೆಷನ್ ಆಗವಲ್ದಾಗಿತ್ತು. ಭಾಳ ಎದೆ ಉರಿ ಆಗತೈತಿ. ಇಲ್ಲಿ ಮಳೆ ಆಗತ್ತೈತ್ಲ, ಅದು ನೀರಿನ ಸಂಬಂಧ ಹಿಂಗೆ ಆಗತ್ತದ ಅಂತ ಹೇಳಾಕ್ತಾರೆ ಎಲ್ಲರೂ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಡೈಜೆಷನ್ದ. ಆರಾಧ್ಯ ಹಾಕೋಗು ಸ್ವಲ್ಪ ಹೊಟ್ಟೆ ನುಸಾತೈತೆ ಅಂತ ಹೇಳಿ ಹರ್ಯಾಂದ ಅನ್ನಕತ್ತಿದ್ರ. ಈಗ ಸ್ವಲ್ಪ ಪರವಾಗಿಲ್ಲ, ಆರಾಮದಾರ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡ್ಬೇಕಂಥೇಳಿ ಅಂದ್ಕೊಂಡನ. ಇವತ್ತು ನಾನು 2 ದಿನದಿಂದ ಆಯ್ತು ಸರಿಯಾಗಿ ಏನೂ ತಿಂದೇ ಇಲ್ಲ. ಸ್ವಲ್ಪ ಆಮ್ಲಿನ ಕುಡ್ದನ, ಯಾಕಂದ್ರೆ ಎದೆ ಉರಿ ಆಗ್ತಿತ್ತಲ್ಲ. ಖಾರ ತಿಂದ್ರೆ ಜಾಸ್ತಿನ ಎದೆ ಜಲನ ಆಗತ್ತಿತ್ತು. ಹಾಗಾಗಿ ನಾನು 2 ದಿನದಿಂದ ಏನೂ ಖಾರ ತಿಂದೇ ಇಲ್ಲ. ಇವತ್ತು ಐತಲ್ಲ ಹಂಗೆ ಸಿಂಪಲ್ಲಾಗಿ ಅಡುಗೆ ಮಾಡಾಕ. ಈಗ ಜೋಳದ ಆಮ್ಲಿ ಮಾಡಾತನ ನೋಡ್ರಿ. ನೀರು ಕಾದಾವ, ಅದಕ್ಕೆ ಈ ರೀತಿಯಾಗಿ ಜೋಳದ ಹಿಟ್ಟನ್ನು ಕೂಡಿಸ್ಕೋತನ. ಒಮ್ಮೆ ಹಾಕೊಂಡ್ರೆ ಗಂಟು ಹಾಕೈತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೋತನು. ಇವತ್ತು ನಾನು ಇದಕ್ಕೆ ಮಜ್ಜಿಗೆ ಐತಿ ಏನೂ ಹಾಕೊಳ್ಳೋದಿಲ್ಲ, ಹಂಗೆ ಸಿಂಪಲ್ಲಾಗಿ ಮಾಡಾತನ. ನಾನು ಇವತ್ತು ಇದಕ್ಕೆ ಮಜ್ಜಿಗೆ ಹಾಕೋದಿಲ್ಲ, ಹಂಗೆ ಸಿಂಪಲ್ಲಾಗೇನ ಮಾಡ್ಕೋತನ. ಕೂಡ್ಸಿದಾದ ನಂತರ ಒಂದು 5 ನಿಮಿಷ ಗ್ಯಾಸ್ ಬಂದ್ ಮಾಡಿ ಹಿಟ್ಟ ನೆನಿಬೇಕು. ಅದನ್ನ ನೆನೆಯಾಕಿಡ್ತಾನ. ಈ ಕಡೆ ನಾನು ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡನ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತ್ನು. ಎಣ್ಣೆ ಕಾದೈತಿ. ಇನ್ನ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಹಂಗ 4 ಮೆಣಸಿಕಾಯಿ ಸೇರಿಸ್ಕೋತನು. ಅದಾದ ನಂತರ ಕಟ್ ಮಾಡಿಟ್ಟಂತ ಟೊಮ್ಯಾಟೊ ಹಾಕೋತನು. ಈಗ ನಾನು ನೆಕ್ಸ್ಟ್ ಕರಿಬೇವು ಹಾಕೋತನ. ಕರಿಬೇವು ಹಾಕೊಂಡ ಕೂಡಿಸ್ಕೋತನು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿನ ಅದನ್ನು ಹಾಕೋತನು. ಈಗ ನೋಡ್ರಿ, ಎಲ್ಲ ಥರ ಕಾಯಿಪಲ್ಲೆ ಕಟ್ ಮಾಡಿ ಇಟ್ಕೊಂಡೀನಿ ನಾನು. ಬೀನ್ಸ, ಬೀಟ್ರೂಟ, ಕ್ಯಾರೆಟ ಮತ್ತು ಬಟಾಟಿ ಸ್ವಲ್ಪ ಹಾಕೋತನು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗ ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ ಹಾಕೋತನ. ನಾನು ಮೊದಲ 1 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ತೊಗರಿ ಬೇಳೆ ಸೇರಿಸಿ ನೆನೆಯಾಕಿಟ್ಟೀನಿ. ಅದ ನೆಂದೈತ್ ನೋಡ್ರಿ. ಅರ್ಧ ಕಪ್ ಹೆಸರು ಬೇಳೆ ಹಾಕೋತಾರ. ಖಾಲಿ ಆಗಿತ್ತ, ಅದಕ್ಕೆ ನಾನು ಅಕ್ಕಿ ಮತ್ತು ತೊಗರಿ ಬೇಳೆ ಎರಡನ್ನ ಹಾಕೊಳಕತ್ತನ. ಇದಕ್ಕೆ ಹೆಸರು ಬೇಳೆನೂ ಹಾಕ್ತಾರ. ನನ್ನ ಹತ್ರ ಹೆಸರು ಬೇಳೆ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾ ಏನು ಮಾಡೀನಿ, ಇವತ್ತ ತೊಗರಿ ಬೇಳೆ ಹಾಕಿ ಹಾಕಿ ಮಾಡಾಕತ್ತನ ನೋಡ್ರಿ. ನಾನು 1 ಗ್ಲಾಸ್ ಅಕ್ಕಿ ತಗೊಂಡನ, ಅರ್ಧ ಗ್ಲಾಸ್ ತೊಗರಿ ಬೇಳೆ ತಗೊಂಡನ. ಇದಕ್ಕೆ 3 ಗ್ಲಾಸ್ ನೀರ್ ಹಾಕೋಬೇಕು. ಹಾಕೊಂಡ ಡಕ್ಕನ್ ಮುಚ್ಚಿಟ್ಕೋತನು. 4 ಶೀಟಿ ಹೊಡ್ಸ್ಕೊತಾನೆ ಇದಕ್ಕೆ. ಈ ಕಡೆ ನೋಡ್ರಿ, ಆಮ್ಲಿ ಇಟ್ಟಿದ್ನೆಲ್ಲ ಆಗಲೇ. ಈಗ ಇದನ್ನ ಕಾಯಕ್ಕೆ ಇಟ್ಕೋತೀನಿ. ಮತ್ತೆ ಹೊಳ್ಳೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತನು. ಅದಾದ ನಂತರ ಸ್ವಲ್ಪ ಉಕ್ಕು ಬರೋ ತನಕ ಬಿಟ್ಟ ಉಕ್ಕು 1-2 ಸಲ ಉಕ್ಕು ಬರಬೇಕು. ಉಕ್ಕು ಬಂದ ಮೇಲೆ ಇಳಿಸಿಟ್ಕೋತನು. ಈಗ ಆಮ್ಲಿ ರೆಡಿ ಆಯ್ತು. ಈ ಕಡೆ ನಾವೇನು ಕಿಚಡಿ ಮಾಡಿದ್ದೀವಲ್ಲ ಅದು ರೆಡಿ ಆಗೈತಿ ನೋಡ್ರಿ. ಒಂದ್ಸಲ ನೀವು ಈ ಥರ ಕಿಚಡಿ ಮಾಡಿ ಟ್ರೈ ಮಾಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಯಾವ ಥರ ಐತಿ? ಏನು ಮಾಡತ್ತಿ ಅಕ್ಕು? ಏನು ಮಾಡತ್ತಿ ಹೇಳದ್ನ? ಕೈ ಮತ್ತೆ ಅದನ್ಯಾಕ ಪೇಂಟ್ ಮಾಡತ್ತಿ? ಅದಕ್ಕೆ ಅದು ರೆಡ್ ಹಚ್ಚಿದ್ರೆ ಚಂದ ಕಾಣ್ತೈತೆನ? ಏನಾರ ಒಂದು ಕಾರ್ ಬರ್ತೈತಿ. ಮ್ಯಾಜಿಕ್ ಹ್ಯಾಂಡ್ ಮಾಡ್ತಾರೆ. ಮ್ಯಾಜಿಕ್ ರೋಬೋಟಿಕ್ ಹ್ಯಾಂಡ್. ಅದನ್ನೆಲ್ಲ ನಾವು ಹಿಂಗೆ ಅಳಗಾಡಿಸಬಹುದು. ಅದೆಲ್ಲ ಅಳಗಾಡ್ತೈತಿ? ಇದು ಕಾರ್ಡ್ಬೋರ್ಡ್ ಐತಿ. ನಿಂದ ಆತನ ಮನಿ ಕಟ್ಟುದ? ನಾ ಪಿಂಕ್ ಮಾಡಕ್ ಹೋಗಿನಿ, ಚಂದ ಆಗುತ್ತ. ನೋಡ್ರಿ, ಈ ರೀತಿ ಮಾಡಾತಾರ ಮನ್ಯಾಗ ಕುತ್ಕೊಂಡ ಕೆಲಸ ಕಾರ್ಬಾರ. ಸ್ಕೂಲ್ ಟೀಚರ್ ಹೇಳ್ಯಾರ. ಇದಕ್ಕೆ ಮ್ಯಾಲ ಕವರ್ ಹಚ್ಬೇಕಲ್ಲ, ವೈಟ್ ಪೇಪರ್. ಪೇಂಟ್ ಹಚ್ಚಿರ ಕುಂದ್ರುದಿಲ್ಲ. ಅದ ಮೊದಲು ವೈಟ್ ಪೇಪರ್ ಹಚ್ಚಿ ಆಮ್ಯಾಗ ಪೇಂಟ್ ಹಚ್ಬೇಕು. ಅದಕ್ಕಂದ್ರ ಎಲ್ಲ ಮ್ಯಾಲೂ ಹಚ್ಚ ಪೂರ. ಯಾವ್ದ್ರಾಗ ಟ್ರೀ ಮಾಡಿಲ್ಲ? ಪೇಪರ್ ಹತ್ಲಿಕ್ಕ ರೋಬೋಟಿಕ್ ಹ್ಯಾಂಡ್ ನೋಡು, ತೋರ್ಸು. ನೋಡ್ ಅದನ್ನ ಇದನ್ನ ಮಾಡಿ ತೋರ್ಸು. ಒಂದ್ ಹಾಕಿ ತೋರಿಸ್ತ ನೋಡಿ. ಜಗ್ಗಿದ್ರೆ ಫೋಲ್ಡ್ ಹಾಕಿ. ಒಂದ್ ಈಗ ನಾ ಇದನ್ನ ಮಾಡ್ತೀನಿ.
ಮಾಡ್ಕೊಂಡು ಬಂದಾರನೇನು ನಿಂಗೆ ಮತ್ತೆ ಯಾಕೆ ಮಾಡತ್ತೀನಿ ಈಗ ನೋಡ್ರಿ ನಮ್ಮ ಆರಾಧ್ಯ ಆಗಲೇ ಬರ್ಡ್ ಹೌಸ್ ಮಾಡತ್ತಿದ್ಲಲ್ಲ ಇದಕ್ಕೆ ಎಲ್ಲ ಕಲರ್ ಹಚ್ಚಿ ಇದನ್ನು ಪೇಂಟ್ ಗಿಂಟ್ ಮಾಡ್ಯಾಳ ಚಂದ ಕಾಣತೈತಿ ಈಚಕ ಪ್ಲಾಸ್ಟಿಕ್ದ 2 ಎಲೆ ಇದ್ದು ಅವನ್ನ ಎಲೆ ಹಚ್ಚಾಳ ಇಲ್ಲಿ ಒಳಗೊಂದಿಟ್ಟಾಳ ಇಲ್ಲಿ ಹೋಲ್ ಮಾಡ್ಯಾಳ ಬರ್ಡ್ ಹೌಸ್ ಮಾಡ್ಯಾಳ ನೋಡ್ರಿ ನಾಳೆ ಸ್ಕೂಲ್ದಾಗ ತೊಗೊಂಬ ಅಂದಾರಂತ ಮಾಡ್ಕೊಂಡ ಅದಕ್ಕೋಸ್ಕರ ಪ್ರಾಜೆಕ್ಟ್ ಆಗಿ ಮಾಡಿಟ್ಟ ಆಡಕ್ಕೆ ಹೋಗ್ಯಾಳ ಆಕಿ ಚಂದ ಕಾಣತೈತಿ ಕಲರ್ ಮಾತ್ರ ರೆಡ್ ಎಲ್ಲೋ ಚಂದ ಕಾಣತೈತಿ ನೋಡ್ರಿ ನಾವಿವತ್ತು ರೆಡಿಯಾಗಿ ಹೊರಗೆ ಹೊಂಟೀವಿ ಆರಾಧ್ಯ ಡ್ಯಾನ್ಸಿಗೆ ಸೇರ್ಯಾಳ ಆಕಿಗೆ ಸ್ವಲ್ಪ ಡ್ರೆಸ್ ಬೇಕಾಗ್ಯಾವ ಅದಕ್ಕೆ ತರ್ಬೇಕಂತ ಹೇಳಿ ಅಂದ್ಕೊಂಡ ಹೊಂಟೀವಿ ನೋಡ್ರಿ ಆಕೃತಿನೂ ರೆಡಿ ಆಗ್ಯಾಳ ನಾನು ರೆಡಿಯಾಗೀನಿ ಈಗ ಹೋಗಬೇಕು ಇವ್ರ ಪಪ್ಪಾರ ಡ್ಯೂಟಿಗೆ ಹೋಗ್ಯಾರ ಬರ್ತನೋ ನೀವು ರೆಡಿ ಆಗ್ರಿ ಅಂತ ಹೇಳಿದರು ನಮ್ಮ ಈಗ ಆಲ್ರೆಡಿ ರೆಡಿ ಆಗೀವಿ ಅವ್ರ ಡ್ಯೂಟಿಯಿಂದ ಬರಬೇಕಾ ಅದಕ್ಕೋಸ್ಕರ ನಾವು 3 ಜನ ಕಾಯಕತ್ತೀವಿ ನೋಡ್ರಿ ಟೈಮ 6:30 ಆಗೈತಿ ಟೈಮ 6:30 ಆಗಾಕ ಬಂದೈತಿ ಈಗ ನಾವು ಹೊರಗಡೆ ಹೊಂಟೀವಿ ನೋಡ್ರಿ ಹಿಂಗೆ ನೋಡ್ರಿ ಅವ್ರದ್ದು ಯಾವಾಗ ಫ್ರೀ ಇರ್ತಾರ ಅವ್ರು ಯಾವಾಗ ಖಾಲಿ ಇರ್ತಾರ ಅವಾಗ ಹೊರಗೆ ಹೋಗ್ಬೇಕಾಕೈತಿ ನಾವು ಅಂದ್ಕೊಂಡಾಗ ಮತ್ತು ಟೈಮ್ ಸರಿಯಾಗಿ ಹೋಗೋಕೆ ಆಗೋದಿಲ್ಲ ಅವ್ರು ಫ್ರೀ ಇದ್ದಾಗ ಹೊರಗೆ ಹೋಗ್ತೀವಿ ಅವಾಗ ಏನಾರೇ ತೊಗೊಳ್ಳೋದು ಮಾಡೋದು ಇತ್ತು ಅಂತಂದ್ರೆ ತೊಗೊಂಬರ್ತೀವಿ ನೋಡ್ರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಾವು ಎಲ್ಲಿ ಹೊಂಟೀವಿ ಏನೇನು ತೊಗೋತೀವಿ ಅಂಥೇಳಿ ಆರಾಧ್ಯ ಅಲ್ಲಿ ಹೊರಗೆ ನಿಂತ ಅವ್ರ ಪಪ್ಪಣ್ಣ ಹಾದಿ ಕಾಯಕತ್ತಾಳ ನಿಮ್ಗೆ ತೋರಿಸ್ತಾನೆ ಬರೀ ಎಲ್ಲಿದ್ದಾಳ ಅಂಥೇಳಿ ನೋಡ್ರಿ ಅದಾಳ ಇಲ್ಲಿ ನಿಂತಾಳ ತೋರಿಸ್ತಾನೆ ನೋಡ್ರಿ ಇಲ್ಲಿ ನಿಂತ್ಕೊಂಡು ಅವ್ರ ಪಪ್ಪನ ಹಾದಿ ಕಾಯಕತ್ತಾಳ ಟೈಮ 7 ಗಂಟೆ ಆಗಿತ್ತು ನಮ್ಮ ಮನೆಯವ್ರು ಬಂದರು ಹಂಗೆ ನಾವು ರೆಡಿ ಆಗಿದ್ದೀವಲ್ಲ ಲೇಟ್ ಆಕೈತಪ್ಪ ಅಂಥೇಳಿ ಹಂಗೆ ಹೊಂಟೀವಿ ನೋಡ್ರಿ ಈಗ ನಾವು ಇವತ್ತು ನಿಮಗೆ ನೋಡ್ಬೋದು ನೀವು ಎಲ್ಲಿ ಬಂದೀವಪ್ಪ ಅಂದ್ರೆ ವಿ ಮಾರ್ಟಿಗೆ ಬಂದಿದ್ವಿ ಈಗೆಲ್ಲ ಚೇಂಜ್ ಮಾಡ್ಯಾರ ನೋಡ್ರಿ ಹಾಂ ಇವತ್ತು ಆರಾಧೆಗೋಸ್ಕರ ಡ್ರೆಸ್ ತೊಗೋಬೇಕಂತ ಹೇಳಿ ವಿ ಮಾರ್ಟಕ್ಕೆ ಬಂದೀವಿ ನಾವು ಫಸ್ಟ್ ಒಂದ್ಸಲ ಪೂರ್ತಿ ಮಾಲ್ ಎಲ್ಲ ಅಡ್ಡಾಡಿ ಕೆಳಗೆ ಗ್ರೌಂಡ್ ಫ್ಲೋರ್ದಾಗ ನೋಡ್ತೀವಿ ಎಲ್ಲೆಲ್ಲಿ ಸಾಮಾನು ಏನೇನು ಅದಾವ ಅಂಥೇಳಿ ಆ ನಂತರ ನೋಡ್ರಿ ನಾವು ಈಗ ಆರಾಧ್ಯಾಗೋಸ್ಕರ ಡ್ರೆಸ್ ಚಾಯ್ಸ್ ಮಾಡಾಕತ್ತಿದ್ದೀವಿ ಆಕಿಗೆ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಬೇಕಂತ ಹೇಳಿದ್ರೆ ಆದ್ರೆ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಎಲ್ಲ ಭಾಳ ಇದ್ದು ಆದ್ರೆ ನಮಗೆ ಬೇಕಾದದ್ದು ಪ್ಯಾಟರ್ನ್ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಪೂರ್ತಿ ಹುಡುಕಾಕತ್ತಿದ್ದೀವಿ ಹಂಗೆ ಒಂದಿಷ್ಟು ತೊಗೊಂಡಿದ್ವಿ ಆಕೆಗೆ ಒಂದ್ಸಲ ಟ್ರೈ ಮಾಡಿಸ್ಬೇಕಂತ ಹೇಳಿ ಮತ್ತು ಒಂದು ಪ್ಯಾಂಟ್ ಮತ್ತು ಒಂದು ಟೀ ಶರ್ಟು ತೊಗೊಂಡಿದ್ವಿ ಡೈಲಿ ಹಾಕೊಳಕ್ಕೆ ಬರ್ತೈತಿ ಇಲ್ಲ ಎಲ್ಲರೂ ಹೊರಗಡೆ ಹೋದಾಗಂತ ಹಾಕೊಳಕ್ಕೆ ಬರ್ತೈತಿ ಅಂಥೇಳಿ ಕೆಲವೊಂದು ಟೈಮ್ದಾಗ ನಾವು ತೊಗೊಳಕ್ಕೆ ಹೋದಾಗ ಸರಿಯಾಗಿ ಸಿಗೋದಿಲ್ಲ ಇವಾಗ ಚಂದ ಅನಿಸಿತ್ತು ಅದಕ್ಕಾಗಿ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಹಂಗೆ ನಾನು 1-2 ಟಾಪ ನೋಡಾಕತ್ತಿದ್ದೆ ನೋಡ್ರಿ ಚಂದ ಅನ್ಸಾತಿದ್ದು ಪಿಂಕ್ ಕಲರ್ ಒಳಗೆ ತೊಗೋಬೇಕಂತೇಳಿ ಅನ್ಕೊಳತ್ತೀನಿ ಅದು ಯಾವ ತಗೋ ಅಂಥೇಳಿ ಹೇಳಿದ್ರ ಪ್ರತಿ ಸಲ ಅರ್ಬಿ ತೊಗೋಬೇಕಾದ್ರೆ ಇಲ್ಲೇ ಬಂದಿರ್ತೀವಿ ಚಲೋ ಸಿಗ್ತಾವಂಥೇಳಿ ನಾ ಈಗೊಂದು ಸಾರಿ ಇಲ್ಲೇ ಡ್ರೆಸ್ ತೊಗೊಂಡು ಹೋಗಿದ್ನಿ ನಾವೇನು ಪಿಂಕ್ ಕಲರ್ ಹಿಡ್ದಿದ್ನಲ್ಲ ಅದೇ ರೀತಿನ ಸೇಮ್ ಐತೆ ಅದನ್ನ ಅಕ್ಕು ಹೇಳಿ ತೋರ್ಸಾತಿಲ್ಲ ಮಮ್ಮಿ ನೀ ಡ್ರೆಸ್ ತೊಗೊಂಡಿದ್ಲಿ ಅದು ಇಲ್ಲೇ ಐತೆ ನೋಡ್ದ ಅಂತೇಳಿ ಹೇಳಾತಿದ್ಲು ಹೌದು ಅಂತ ಹೇಳಾತೀನಿ ನಾನು ಯಾವ ಚಂದ ಅನ್ಸಾತಿದ್ದು ರೇಟ್ ಮಾತ್ರ ತುಟ್ಟಿದ್ದು ಆನ್ಲೈನ್ ಆರ್ಡರ್ ಮಾಡಿದ್ರಂದ್ರೆ 200 ರೂಪಾಯಿ ಕಮ್ಮಿ ಆಕೈತೆ ಅಂತ ಹೇಳಿ ಹೇಳಾಕತ್ತ
ಆರಾಧ್ಯಾಗ ಡ್ರೆಸ್ ಅತಿ ತಗೊಂಡಿದ್ದೀವಲ್ಲ ಅದನ್ನ ಒಂದ್ಸಲ ಟ್ರಯಲ್ ಮಾಡಿದ್ವಿ. ನಮ್ಮ ಮನೆಯವರು ಆ ನಂತರ ನಾನು ಒಂದ್ ಸ್ವಲ್ಪ ಟೀ ಶರ್ಟ್ ಅತಿ ನೋಡ್ತನು ಬಾ ಮ್ಯಾಲ್ ಹೋಗೋಣ ಅಂತ ಹೇಳಿ ಮ್ಯಾಲ್ ಕರ್ಕೊಂಡ್ ಬಂದ್ರು. ಹಂಗ ನಮ್ಮ ಮನೆಯವರು ಅವ್ರಿಗೆ ಟೀ ಶರ್ಟ್ ಬೇಕಾಗಿತ್ತ ಅಂತ ಹೇಳಿ ಬಾಳ ತನಕ ನೋಡಿದ್ರು. ಕಣಿಗೂ ಒಂದ್ ಟೀ ಶರ್ಟ್ ಸಿಕ್ತು, ಸೆಲೆಕ್ಷನ್ ಮಾಡಿದ್ರು. ನಾನು ನಮ್ಮ ಮನೆಯವರು ಇಲ್ಲೇ ಟೀ ಶರ್ಟ್ ಸೆಲೆಕ್ಷನ್ ಮಾಡಾತಿದ್ವಿ. ಆರಾಧ್ಯ ಅಕ್ಕು ಇಬ್ರು ಹೋಗಿ ಆ ಕಡೆ ಸೈಡ್ ಪೆನ್ಸಿಲ್ ಬಾಕ್ಸ್ ಕಲರ್ ಎಲ್ಲ ಇದ್ದು ಅಂತ ಹೇಳಿ ನೋಡಿ ಬಂದಾರ. ಆಕಿ ಬಂದಕ್ಕು ಹೇಳತ್ತಳ, ಮಮ್ಮಿ ಅಲ್ಲೆಲ್ಲ ಕಲರ್ ಅದಾವ, ನಂಗ ಕೊಡಿಸ್ತಿ, ನಾನು ತಗೋತನು ಅಂತ ಹೇಳಿ ಹೇಳತ್ತಿದ್ಲ. ಹಂಗ ನನಗ ಇವ್ರ ಆರಾಧ್ಯ ಅಕ್ಕುಗ ಸ್ಕೂಲ್ಗೆ ಟಿಫಿನ್ ಬಾಕ್ಸ್ ಕಟ್ಟಾಕ ಬೇಕಾಗಿತ್ತ. ದೊಡ್ಡ ಟಿಫಿನ್ ಬಾಕ್ಸ್ ಐತಿ, ಅದ್ರೊಳಗ ಪಲ್ಯ ಅತಿ ಹಾಕಿ ಕಟ್ಟೋದು ಸಣ್ಣದ ಏನ್ ಲೀಕ್ ಆಗುದಿಲ್ಲಲ್ಲ ಆ ಥರದ ಒಂದು ಡಬ್ಬಿ ಬೇಕಾಗಿತ್ತು. ಹುಡುಕ್ಯಾಡಿದ್ನಿ ಆದ್ರೆ ಸಿಗ್ಲೇ ಇಲ್ಲ, ಎಲ್ಲ ಪೂರ ದೊಡ್ಡ ದೊಡ್ಡ ಡಬ್ಬಿ ಇದ್ದು ಅಲ್ಲಿ. ಬಿಲ್ಲತಿ ಮಾಡಿಸಿದ್ವಿ. ಮಾಡಿಸಿ ಈಗ ನೋಡ್ರಿ ಮನೆ ಕಡೆ ಹೊಂಟೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಮತ್ತು ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಂತ. ಬಾಯ್.